ಈ ಲೋಫರ್ ಮ್ಯಾನೇಜರ್ ನೇನ್ ಅನ್ಕೊಂಡು ಏನ್ ಸ್ಯಾಲ್ರಿಗೆ ಏನ್ ಬೆಲೆ ಇಲ್ವಾ ಇವತ್ತೈತೆ ಅವ್ನಿಗೆ ಇರ ಮಚ್ಚ ಯಾಕೋ ಎಷ್ಟಾಗುತ್ತೆ ನಿನ್ ಸ್ಯಾಲ್ರಿ 25,300 ರೂಪಾಯಿ ಬಂತು ಮಚ್ಚ. ಅವ್ನ ಅಕ್ಕನ ಐತೆ ಅವ್ನಿಗೆ 7,900 ರೂಪಾಯಿ ಹಾಕೊಂಡು ಮೇಡಮ್ ಆಡಿಟರ್ಗೆ ಇನ್ಫಾರ್ಮ್ ಮಾಡಿದೀನಿ, ಅವ್ರು ನೋಡ್ಕೊಂತ ಬಿಡಿ. ಹಾ ಓಕೆ ಓಕೆ ಓಕೆ. ಸ್ಯಾಲ್ರಿ ಯಾಕೆ ಎಷ್ಟೊಂದು ಕಮ್ಮಿ ಹಾಕಿದ್ಯಾ? ಬಂದ ನಿನ್ಗೆ ವೇಟಿಂಗು, ಯಾಕೆ ಸುಮ್ನೆ ಕಿರ್ಚಾಡ್ತೀಯ? ಬಿಪಿ ಮಾತ್ರ ಏನಾದ್ರು ತರಿಸ್ತಾ? ನೀನ್ ಬಚ್ಚೆ ಅಂತ ಗೊತ್ತಿಟ್ಕೊಡು, ಅದಕ್ಕೆ ನೀನ್ ಖರ್ಚು ಮಾಡ್ತಿರೋ 1 ರೂಪಾಯಿ ಲೆಕ್ಕ ಬರ್ದಿಕ್ಕಿದೀನಿ. ನನ್ಗೆ ತಿಕ್ಕ ಹೊರಿಸ್ತಾ ಇದೆಯಾ ಇವತ್ತು? ಅದೇನ್ ಲೆಕ್ಕ ಬರ್ದಿದ್ಯಾ ಹೇಳು. ಲೆಕ್ಕನಾ? ನನ್ ಕ್ರೆಡಿಟ್ ಕಾರ್ಡ್ ತಗೊಂಡೋಗಿ ಐಫೋನ್ ತಗೊಂಡ್ಬಂದಿದ್ದೆಲ್ಲಪ್ಪ, ಅದ್ರ EMI 8,000. ಮೊನ್ನೆ ಪಬ್ಬಿಗೆ ಕರ್ಕೊಂಡು ಹೋಗಿದ್ದಲ್ಲ 10,000 ಬಿಲ್ ಆಗೈತೆ. ನಿಂದ 5,000, ನಂದು 5,000. ಅದಲ್ದೇನೆ 5,000 ಶಾಪಿಂಗ್ ಮಾಡಿದ್ಯಾ, ಪ್ಲಸ್ 250 ರೂಪಾಯಿ ಸಿಗರೇಟು. ಇಷ್ಟೆಲ್ಲ ಸಾಲದು ಅಂತ 5 ದಿನ ರಜಾ ಬೇರೆ ಹಾಕಿದ್ಯಾ, ಅದ್ರದ್ದು 5,800. ನಿನಗ್ ಬರೋ 32,000 ಸಂಬಳದಲ್ಲಿ ಇಷ್ಟೆಲ್ಲ ಕಟ್ ಮಾಡಿದ್ರೆ ಉಳಿಯೋದು 7,950 ರೂಪಾಯಿ. ಮಾನ ಮರ್ಯಾದೆ ಇದ್ರೆ ಇದನ್ನ ತಗೊಂಡೋಗಿ ಕೆಲಸ ಮಾಡು. ಮ್ಯಾನೇಜರ್ ಇಷ್ಟು ದಿನ ನೀನ್ ಅಯ್ಯೋ ಅನ್ಸ್ಕೊಂಡ್